ನಮಸ್ಕಾರ, ಅಶ್ವ ಕೃಷಿ ಚಾನೆಲ್ಗೆ ಸ್ವಾಗತ. ನಾನು ವನಿತಾ. ಇದು ಅಪರೂಪದಲ್ಲೇ ಅಪರೂಪವಾದ ಮರ ಕೃಷಿ. ಗೊಬ್ಬರದ ಹಂಗಿಲ್ಲ, ಕೆಮಿಕಲ್ ಸ್ಪ್ರೇ ಖರ್ಚಂತೂ ಇಲ್ವೇ ಇಲ್ಲ. 1 ಎಕರೆಗೆ ಸಿಗುತ್ತೆ 1 ಕೋಟಿ ಲಾಭ. ಹೌದು, ನಾವಿವತ್ತು ನಿಮಗೆ ಒಂದು ಸ್ಪೆಷಲ್ ಮರದ ಬಗ್ಗೆ ಹೇಳಲು ಹೊರಟಿದ್ದೇವೆ. ಇದನ್ನ ಅನಾಯಾಸವಾಗಿ ಬೆಳೆಯಬಹುದು. ಈ ಗಿಡಕ್ಕೆ ಪ್ರಾಣಿಗಳ ಕಾಟವೂ ಇಲ್ಲ, ಕಳ್ಳರ ಕಾಟವೂ ಇಲ್ಲ. ಆದಾಯ ಮಾತ್ರ ಸೂಪರ್ ಆಗಿರುತ್ತೆ. ಎಕರೆಗೆ 1 ಕೋಟಿ ರೂಪಾಯಿ ಬೇಕಾದರೂ ಪಡೆಯಬಹುದು. ಯಾವುದು ಆ ಮರ, ಬೆಳೆಯೋದು ಹೇಗೆ, ಬನ್ನಿ ನೋಡೋಣ. ನಾವಿಂದು ತಿಳಿಯಲು ಹೊರಟಿರುವುದು ಕಾಡಿನ ಮರ, ಅಗರ್ ಕೃಷಿಯ ಬಗ್ಗೆ. ಇದು ಅಂತಿಂತ ಮರವಲ್ಲ. ಒಂದೊಂದು ಮರದಿಂದಲೂ ಲಕ್ಷ ಆದಾಯ ಪಡೆಯಬಹುದು. ಅಷ್ಟಕ್ಕೂ ಈ ಅಗರ್ ಮರದ ಉತ್ಪನ್ನವನ್ನ ಯಾವುದಕ್ಕೆಲ್ಲ ಬಳಸ್ತಾರೆ ಗೊತ್ತಾ? ಇದರಿಂದ ನೈಸರ್ಗಿಕ ಸುಗಂಧ ದ್ರವ್ಯವನ್ನ ತಯಾರಿಸ್ತಾರೆ. ಒಮ್ಮೆ ಇದು ಮೈಗೆ ಸೋಕಿದ್ರೆ ಕನಿಷ್ಠ 2 ದಿನವಾದರೂ ಇದರ ಪರಿಮಳ ಹಾಗೆಯೇ ಇರುತ್ತದೆ. ಆಲ್ಕೋಹಾಲ್ ಮುಕ್ತವಾದ ಈ ಸುಗಂಧ ದ್ರವ್ಯಕ್ಕೆ ಅರಬ್ ದೇಶಗಳಲ್ಲಿ ಬಹು ಬೇಡಿಕೆ ಕೂಡ ಇದೆ. ಮತ್ತೊಂದೆಡೆ ಮನೆ ಮಂದಿರಗಳಲ್ಲಿ ಬಳಸುವ ಧೂಪಗಳಿಗೂ ಇದರ ಚಕ್ಕೆಯನ್ನ ಬಳಸಲಾಗುತ್ತದೆ. ಅಷ್ಟೇ ಅಲ್ಲ, ಔಷಧ ತಯಾರಿಕಾ ಕಂಪನಿಗಳು ಸಹ ಈ ಅಗರ್ ವುಡ್ ಬಳಸುತ್ತವೆ. ವಾಣಿಜ್ಯ ಬೆಳೆಯಾದ ಈ ಅಗರ್ ಕೃಷಿಗೆ ಅತ್ಯಂತ ಲಾಭದಾಯಕ ಬೆಳೆ ಎನ್ನಬಹುದು. ಇದನ್ನ ಮುಖ್ಯ ಬೆಳೆಯಾಗಿ, ಬದು ಬೆಳೆಯಾಗಿ, ಅಂತರ ಬೆಳೆಯಾಗಿಯೂ ಬೆಳೆಯಬಹುದು. ವನಭೂಮಿ, ಇಳಿಜಾರು ಪ್ರದೇಶ, ಎಸ್ಟೇಟ್ಗಳಲ್ಲಿ ಬೆಳೆಯಲು ಹೇಳಿ ಮಾಡಿಸಿದ ಈ ಅಗರ್ ಮರಗಳನ್ನ ಅಡಿಕೆ ತೋಟ, ರಬ್ಬರ್ ತೋಟ, ತೆಂಗಿನ ತೋಟಗಳಲ್ಲಿ ಸಹ ಸಲೀಸಾಗಿ ಬೆಳೆಯಬಹುದು. ಮರಗಳು ಉದ್ದವಾದ ನಂತರ ಇದಕ್ಕೆ ಕಾಳು ಮೆಣಸನ್ನ ಹಬ್ಬಿಸಬಹುದು. ಇದು ಗೊಬ್ಬರವನ್ನ ಕೇಳಲ್ಲ, ಕೆಮಿಕಲ್ ಸ್ಪ್ರೇಗಳನ್ನು ಕೇಳೋದೇ ಇಲ್ಲ. ಇದರ ನಿರ್ವಹಣೆಗೆ ಕಾರ್ಮಿಕರ ಅಗತ್ಯವೂ ಸಹ ಇಲ್ಲ. ಏಕ ಬೆಳೆಯಾಗಿ ಬೆಳೆಯಬಹುದಾದ್ರೆ ಮಾತ್ರ 2 ವರ್ಷ ಸಾವಯವ ಪದ್ಧತಿಯಲ್ಲಿ ಇದರ ನಿರ್ವಹಣೆ ಮಾಡಬೇಕಾಗುತ್ತದೆ. ಇದರ ಮತ್ತೊಂದು ವಿಶೇಷ ಎಂದ್ರೆ ಇದಕ್ಕೆ ಪ್ರಾಣಿಗಳ ಕಾಟವೂ ಇಲ್ಲ, ಕಳ್ಳರ ಕಾಟವೂ ಇಲ್ಲ. ಇಷ್ಟೆಲ್ಲ ವಿಶೇಷವಿರುವ ಈ ಅಗರ್ ಕೃಷಿ ಬಗ್ಗೆ ನಾವು ನಿಮಗೆ ಹೇಳೋಕೆ ಹೊರಟಿದ್ದೇವೆ. ಹಾಗಾದ್ರೆ ಅಗರ್ ಮರ ಕೃಷಿಯ ಲಾಭಗಳು, ಬೇಸಾಯದ ಪದ್ಧತಿಗಳ ಬಗ್ಗೆ ಒಂದೊಂದಾಗಿ ತಿಳಿಯೋಣ. ಸಾಮಾನ್ಯವಾಗಿ ಅಗರ್ ಮರ 100 ಅಡಿ ಎತ್ತರ, 4 ಅಡಿ ಅಗಲದವರೆಗೆ ಬೆಳೆಯಬಹುದು. ಇದರ ಎತ್ತರವನ್ನ ನಮ್ಮ ಅಗತ್ಯಕ್ಕೆ ತಕ್ಕಂತೆ ಪ್ರೂನಿಂಗ್ ಕೂಡ ಮಾಡಿಕೊಳ್ಳಬಹುದು. ನೆರಳು ಪ್ರದೇಶದಲ್ಲಿ 50 ರಿಂದ 60 ಅಡಿ ಎತ್ತರ ಬೆಳೆದರೆ, ಬಿಸಿಲು ಪ್ರದೇಶದಲ್ಲಿ 25 ರಿಂದ 30 ಅಡಿ ಎತ್ತರ ಬೆಳೆಯುತ್ತದೆ. ಅಗರ್ನಲ್ಲಿ 3 ವಿಧವಾಗಿ ನೋಡುತ್ತೇವೆ: ಕಪ್ಪು, ಹಳದಿ ಹಾಗೂ ಬಿಳಿ ಬಣ್ಣ. ಕಪ್ಪು ಅಗರ್ಗೆ ಮಾರುಕಟ್ಟೆಯಲ್ಲಿ ಹೆಚ್ಚು ಬೇಡಿಕೆ ಇದ್ದು ಇದನ್ನ ಚಿಪ್ಸ್ ರೀತಿಯಲ್ಲಿ ಪಡೆಯಲಾಗುತ್ತದೆ. ಇನ್ನು ಹಳದಿ ಅಗರ್ಗೆ ಸ್ವಲ್ಪ ಮಟ್ಟಿಗೆ ಬೇಡಿಕೆ ಇದ್ದು ಬಿಳಿ ಅಗರ್ನಿಂದ ಎಣ್ಣೆ ತಯಾರಿಸಲಾಗುತ್ತದೆ. ಇದಕ್ಕೂ ಕೂಡ ಮಾರುಕಟ್ಟೆಯಲ್ಲಿ ಒಳ್ಳೆ ಬೇಡಿಕೆ ಇದೆ. ಮಾರುಕಟ್ಟೆಯಲ್ಲಿ 1 ಕೆಜಿ ಅಗರ್ ತೈಲಕ್ಕೆ 50,000 ದಿಂದ 1 ಲಕ್ಷ ರೂಪಾಯಿವರೆಗೆ ಬೆಲೆ ಇದೆ. 1 ಎಕರೆಗೆ 400 ರಿಂದ 500 ಮರಗಳನ್ನ ನಾಟಿ ಮಾಡಿದ್ರೆ ಕೋಟಿಗಳ ಲೆಕ್ಕದಲ್ಲಿ ಆದಾಯ ಗಳಿಸಲು ಸಾಧ್ಯವಿದೆ. ಇಂತಹ ಅಗರ್ ಅನ್ನ ನಾಟಿ ಮಾಡುವಾಗ ಸಸಿಗಳ ಆಯ್ಕೆಯನ್ನ ತುಂಬಾ ಎಚ್ಚರಿಕೆಯಿಂದ ಮಾಡಬೇಕಾಗುತ್ತದೆ. ಸಸಿಗಳ ವಿಷಯದಲ್ಲಿ ಮೋಸ ಹೋಗುವುದು ಸಂದರ್ಭಗಳು ಕೂಡ ಹೆಚ್ಚಾಗಿರುತ್ತೆ. ಸಾಲಿನಿಂದ ಸಾಲಿಗೆ 10 ಅಡಿ ಅಂತರ, ಗಿಡದಿಂದ ಗಿಡಕ್ಕೆ 12 ಅಡಿ ಅಂತರದಲ್ಲಿ ನಾಟಿ ಮಾಡಬೇಕು. ಅಗರ್ ಮರ 10 ರಿಂದ 15 ವರ್ಷಗಳಲ್ಲಿ ಇಳುವರಿಗೆ ಸಜ್ಜಾಗುತ್ತದೆ. ಹಾಗಾಗಿ ಅಂತರ ಬೆಳೆಗಳನ್ನ ಬೆಳೆದ್ರೂ ಲಾಭಗಳನ್ನ ಪಡೆಯಬಹುದು. ಅಗರ್ ಕೃಷಿಗೆ ಹೆಚ್ಚು ನೀರು ನಿಲ್ಲುವ ಭೂಮಿ, ಜವಳು ಭೂಮಿ ಸೂಕ್ತವಲ್ಲ. ವನ ಭೂಮಿ, ಮಲೆನಾಡು ಪ್ರದೇಶದಲ್ಲಿಯೂ ಬೆಳೆಯಬಹುದು. ಅಗರ್ ಬೆಳೆಗಳಿಗೆ ಹೆಚ್ಚು ನೀರಿನ ಅವಶ್ಯಕತೆ ಇಲ್ಲ. ಕಡಿಮೆ ನೀರಿನಲ್ಲಿ ಬೆಳೆಯಬಹುದು. ನಿತ್ಯ ಹರಿದ್ವರ್ಣ ಮರವಾದ್ದರಿಂದ ವರ್ಷ ಪೂರ್ತಿ ಹಸಿರೆಲೆಗಳು ಇದ್ದೇ ಇರುತ್ತದೆ. ಕೃಷಿ ತ್ಯಾಜ್ಯಗಳು ಸಹ ಹೆಚ್ಚು ಉತ್ಪತ್ತಿ ಆಗುತ್ತದೆ. ಅಗರ್ ಕೃಷಿಯಲ್ಲಿ ಟ್ವಿಸ್ಟ್ ಅಂದ್ರೆ ಈ ಮರ ನೇರವಾಗಿ ಯಾವುದಕ್ಕೂ ಕೂಡ ಕೆಲಸಕ್ಕೆ ಬರುವುದಿಲ್ಲ. ಇದನ್ನ ಕಡಿದು ಒಲೆಗೆ ಹಾಕಬಹುದು ಅಷ್ಟೇ. ಶ್ರೀಗಂಧದ ರೀತಿಯಲ್ಲಿ ಇಲ್ಲಿ ಸಹಜವಾಗಿ ಪ್ರಕ್ರಿಯೆ ನಡೆಯುವುದಿಲ್ಲ. ಇದಕ್ಕೆ ಬಾಹ್ಯ ಪ್ರಚೋದನೆ ಮಾಡಲೇಬೇಕು. ಅದು ಹೇಗಂದ್ರೆ ಮರಗಳಿಗೆ 8 ರಿಂದ 10 ವರ್ಷವಾದಾಗ ಇನಾಟ್ರೇಷನ್ ಮಾಡಬೇಕು. ಅಂದ್ರೆ ಮರಕ್ಕೂ ಬೂಸ್ಟರ್ ಡೋಸ್ ಅನ್ನ ಇಂಜೆಕ್ಟ್ ಮಾಡಬೇಕು. ಈ ಕಾರ್ಯವನ್ನ ಮಾಡಿದಾಗ ಮಾತ್ರ 2 ರಿಂದ 3 ವರ್ಷದಲ್ಲಿ ಅಗರ್ ಉತ್ಪತ್ತಿ ಆಗುತ್ತದೆ. ಅಸ್ಸಾಂ ಸೇರಿದಂತೆ ಕೆಲವು ಕಡೆ ಮಾತ್ರ ಕೀಟಗಳ ನೆರವಿನಿಂದ ನೈಸರ್ಗಿಕವಾಗಿ ಅಗರ್ ಉತ್ಪಾದನೆ ಆಗುತ್ತದೆ. ನಮ್ಮಲ್ಲಿ ಈ ಕಾರ್ಯ ಆಗದ ಕಾರಣ ನಾವು ಫಂಗಸ್ ನಿಂದ ಪ್ರಚೋದಿಸಿದಾಗ ಮಾತ್ರ ಅಗರ್ ಉತ್ಪಾದನೆಯಾಗುತ್ತದೆ. ಅಗರ್ ಬೆಳೆ ಅತ್ಯಂತ ಲಾಭದಾಯಕ. ಈ ಬಗ್ಗೆ ತಿಳಿದು ಕೃಷಿ ಮಾಡಿದ್ರೆ ಕೋಟಿಗೆ ಬಾಳುವುದರಲ್ಲಿ ಅನುಮಾನವೇ ಇಲ್ಲ. ಆದ್ರೆ ತಾಳ್ಮೆ ತುಂಬಾ ಮುಖ್ಯವಾಗುತ್ತದೆ. ಇದಾಗಿತ್ತು ಈವರೆಗಿನ ಕೃಷಿ ಮಾಹಿತಿ. ನೋಡ್ತಾ ಇರಿ ಅಶ್ವ ಕೃಷಿ ಚಾನಲ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.